ಸಾಂಗ್ಗೆ ಪಾಪ ನಮ್ಮ ಬ್ರದರ್ ತುಂಬ ಡೆಡಿಕೇಟ್ ಆಗಿ ನಿಂತ್ಕೊಂಡು ನಮ್ಮ ಮಾರ್ಟಿನ್ ಜೊತೆ ಸೇರಿಕೊಂಡು ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರದ್ದು ಎಫರ್ಟ್ಸ್ ಆಗಿರಲಿ, ಅವ್ರ ಪ್ರೀತಿ ವಿಶ್ವಾಸ ನಮಗೆ ಕೊಟ್ಟಿರೋ ತುಂಬ ನಮಗೆ ಅದು ವಾಪಸ್ ಗುಣ ಅಂತೂ ತೀರ್ಸೋಕ್ಕಾಗಲ್ಲ. ಬಟ್ ಆ ಥರ ನಮ್ಮ ಜೊತೆನಲ್ಲಿ ನಿಂತು ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇವನ್ ಮಾರ್ಟಿನ್ ಆಗಿರಲಿ, ಆ ಸಾಂಗ್ ಬರ್ದಿರೋದು ಅದನ್ನು ಡೈಲಾಗ್ ಆಗಲಿ ವಾಟ್ ಎವರ್ ದಟ್ ಇದು ಸಕ್ಕದಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮೊನ್ನೆ ರಾತ್ರಿ ಕೇಳಿದ್ದೆ ಸರ್. ಹೇಗೆ ಅನ್ಸುತ್ತೆ ಸಾಂಗ್ ಬಗ್ಗೆ? ಹೆಂಗೆ ಅನಿಸ್ತು ನಿಮಗೆ? ನನ್ನ ಲೈಫ್ನ ಒಂದು ಸತಿ ರಿವೈಂಡ್ ಮಾಡ್ದಂಗೆ ಅನ್ನಿಸ್ತು. ನನ್ನ ಲೈಫ್ನ ರಿವೈಂಡ್ ಮಾಡಿ ನಾನೇ ನೋಡ್ಕೊಂಡಂಗೆ ಅನ್ನಿಸ್ತು. ಎಕ್ಸ್ಪೆಷಲಿ ನಿಮ್ಮ ಬರ್ತಡೇ ದಿವಸನೇ ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ. ಇದು ಮುಖ್ಯವಾದ ಕಾರಣ ಏನು? ಎಲ್ಲ ನಮ್ಮ ಬ್ರದರ್ ಇದ್ದಾರಲ್ಲ, ಇವರು ನಮ್ಮ ಅಭಿಮಾನದಿಂದ ಮಾಡಿಸ್ತಾ ಇದ್ದೀವಿ. ಅಭಿಮಾನ ಅನ್ನೋದಕ್ಕಿಂತ ಅವ್ರಿಗೆ ಅವ್ರ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ. ಅವ್ರಿಗೆ ಏನಂತಂದರೆ, ಅವ್ರಿಗೆ ಏನಾದರೂ ಒಂದು ಮಾಡಬೇಕು, ನನಗೆ ಮಾಡ್ತಾ ಇರಬೇಕು, ದಿನ ಒಂದೊಂದು ಏನಾದರೂ ಒಂದು ಹೊಸದಾಗಿ ಮಾಡ್ತಾ ಇರಬೇಕು ಅಂತ ಪಾಪ ಅವರೇ ನಿಂತ್ಕೊಂಡು ಮಾಡಿರೋದು. ಓಕೆ, ಥ್ಯಾಂಕ್ಸ್. ಸಾಕು ಸಾಕು. ಸೌಂಡ್ ಇಲ್ಲ. ನಿಮಿಷ. ಆಕಾಶಕ್ಕೆ ಕೈ ಹಾಕೋದು ಮುಂದೆ ನಮ್ಮ ಬಾಸ್ ಈ ಕೈಯಲ್ಲಾಗೋದಿಲ್ಲ ಅಂತ ಎಲ್ಲ ಹೇಳುತ್ತಿದ್ದರು. ನಮ್ಮಣ್ಣ ಮೇಲೆ ಬಂದು ನೋಡಿ ಎಳಗಡೆ ಬಿದ್ದರು. ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಗೆದ್ದರು. ನುಗ್ಗಿ ಗುಡ್ಡಿ ತೋಡಿ ಹೋಗ್ತಿರೋದು ಯಾರಿಗಿದ್ದರು. ಕೊಟ್ರೆ ಫಿನಿಶ್ ತಗೋ 1, 2, 3 1000cc ಇಂಜಿನ್ ತಗೊಂಡ್ಕಣ 100 ಅಣ್ಣ ಬಂದ್ರೆ ಪ್ರೀತಿಸೋರು ಎಲ್ಲ ಕಡೆ ಜೋರು. ಮಾತಲ್ಲಿಲ್ಲ ಬೋರು ಕೊಟ್ರೆ ಬರೀ 6-4 ಎಂಪೈರ್ ರೇಂಜಿಗೆ ನೆಟ್ವರ್ಕ್ ಸ್ಟ್ರೈಟ್ ಔಟ್ ಟ್ವೀಟ್ಸ್ ಹೊಡಿತಾರೆ. ಬೇಡ ಹೋಮ್ ವರ್ಕ್ ಚೇಸ್ ಮಾಡಿ ಲೈಫ್ ವ್ಯಾಲ್ಯೂ ಕಲಿತಾರೆ. ಫೇಸ್ ವ್ಯಾಲ್ಯೂ ನೋಡಿ ಇಳಿತಾರೆ ಎಲ್ಲ ರೇಸ್ಗೆ. ಕಾಂಪೋಗಿಲ್ಲ ಮುಂದೆ ನಿಂತ ಹೆಜ್ಜೆ ಹಿಂದೆ ಇಡೋದಿಲ್ಲ. ಸೆಲ್ಫ್ ಮೇಡ್ ಬ್ರ್ಯಾಂಡ್ ಇದು ಯಾವುದಕ್ಕೂ ಕೇಳೋದಿಲ್ಲ. ತಾಯಿ ಅಂದ್ರೆ ಪ್ರಾಣ, ಮಗ ತಾಯಿಗಿಂತ ದೇವರಿಲ್ಲ. ಮಣ್ಣಿನ ಮಗ ಕಂಡ್ರು ಇಡೋ ಗುರಿ ಬಿಡೋದಿಲ್ಲ. ನಮ್ಮಣ್ಣ ಲೈಫ್ ಅಲ್ಲಿ ಚಾಲೆಂಜ್ ಏನಿದ್ದರು ಓಕೆ, ಹಂಬಲ್ ಅಂಡ್ ಸಿಂಪಲ್ ಯು ನೋಡೋಕೆ. ಎನಿ ಟೈಮ್ ರೆಡಿ ಮಗ ಗೇಮ್ ಆಡೋಕೆ. ಓಕೆ ಲೈಫ್ ಅಲ್ಲಿ ಚಾಲೆಂಜ್ ಏನಿದ್ದರು ಓಕೆ, ಹಂಬಲ್ ಅಂಡ್ ಸಿಂಪಲ್ ಯು ನೋಡೋಕೆ. ಎನಿ ಟೈಮ್ ರೆಡಿ ಮಗ ಗೇಮ್ ಆಡೋಕೆ. ಓಕೆ ಬಾಸ್ 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 ಬಾಸ್. ಅಲ್ಲಿಗೆ ಬರ್ತಿದ್ದೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.